ನಯನ್ತಾರಾ ಅವರು ಲೇಡಿ ಸೂಪರ್ ಸ್ಟಾರ್, ಆ್ಯಕ್ಚುಲಿ ಇಂಡಿಯನ್ ಅಂದರೆ ಫೀಮೇಲ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅವ್ರನ್ನ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಾ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಸರ್ ಅಲ್ಲಿ ಅವ್ರನ್ನೆಲ್ಲ ಮೂವಿಲಿ ಬೇರೆ ಲ್ಯಾಂಗ್ವೇಜ್ ಮೂವಿ ಅಂತ ನೋಡ್ತಾ ಇದ್ದಿದ್ದು. ಸೊ ನಮ್ದ್ರಲ್ಲಾದ್ರೆ ಬೇರೆ ಎಲ್ಲರ ಜೊತೆ ಮಾಡಿದಾಗ ನಮ್ಗೆ ಅಷ್ಟು ಅನ್ಸಲ್ಲ. ನಮ್ಮ ಮನೆಯವರಲ್ವಾ, ನಮ್ಮವರೆಲ್ಲ ಒಂದೊಂದು ಲಿಬರ್ಟಿ ಇರುತ್ತೆ. ಸೊ ಅವ್ರ ಜೊತೆ ಮಾಡಿದಾಗ ಓಕೆ ಇವ್ರ ಜೊತೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ, ನಮಗೂ ಖುಷಿ ಇದೆ. ಅವ್ರ ಜೊತೆ ಮಾಡ್ತಾ ಇದೀವಿ ಅಂತ ನಾವು ನಮ್ಮ ಫ್ರೆಂಡ್ಸ್ ಹೇಳಿದಾಗ, ಇಲ್ಲ ನಮ್ಮ ಒಂದು ಸರ್ಕಲಲ್ಲಿ ಅವ್ರ ಲ್ಯಾಂಗ್ವೇಜಲ್ಲಿ ಇರೋರು ಹೇಳಿದಾಗ ಅವ್ರು ನಮ್ಮನ್ನ ನೋಡೋ ರೀತಿ ಬೇರೆ ಥರ ಇರುತ್ತೆ. ಅವ್ರದ್ದು ಬೇರೆ ಇಂಡಸ್ಟ್ರಿ, ಅವ್ರದ್ದು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅಂತ ಅಂಥವ್ರ ಜೊತೆ ನಾವು ಅವ್ರನ್ನ ನಮ್ಮ ಕನ್ನಡದಲ್ಲಿ ಕರ್ಸ್ಬಿಟ್ಟು ನಾವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಅಂತಂದಾಗ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಸರ್. ಅಂದ್ರೆ ಇನ್ನೊಂದು ಅದೇ ನನ್ಗೇನೋ ಒಂಥರ ಅದು ಒಂಥರ ನನ್ನ ಎಫರ್ಟ್ಸೋ ನನ್ನ ಲಕ್ಕೋ ಇಲ್ಲ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ. ಸೊ ಅವ್ರ ಜೊತೆ ಎಲ್ಲಾರ ಜೊತೆನೂ ಮಾಡೋಂಥ ಅವಕಾಶ ಸಿಕ್ತು. ಆ್ಯಂಡ್ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಎಸ್ಸರ್ಗೆ. ಎಲ್ಲರ ಜೊತೆನೂ ಹೋಗು ಫ್ರೀಯಾಗಿ ಬಿಟ್ಬಿಟ್ರು ನಮಗೆ, ಮಾಡಿ ಇಲ್ಲಿ ಕಾಣಿಸ್ಕೊಳ್ಳಿ, ಈ ಥರ ಇರಿ ಅಂತ ಅವ್ರ ಗ್ಯಾಂಗಲ್ಲಿ ಇರೋದು ಕಾರಣಕ್ಕೋಸ್ಕರ ನಾವೆಲ್ಲ ಜೊತೆನೂ ಮಾಡೋಕ್ಕಾಯ್ತು ಸರ್ ಈ ಸಿನಿಮಾದಲ್ಲಿ. ಏನಂದರೆ ಏನು ಕಾನ್ವರ್ಸೇಷನ್ಸ್ ಆಗ್ತಿತ್ತು? ಏನಾದ್ರು ನಿಮಗೆ ಅವ್ರೇನೋ ಲರ್ನಿಂಗ್ ಲೆಸನ್ ಏನಾದರೂ ಹೇಳ್ಕೊಡ್ತಿದ್ರ? ಯಶ್ ಅವ್ರು ಆಗಿರ್ಬೋದು, ನಯನ್ತಾರಾ ಅವರು, ಮತ್ತು ನೀವು ಯಾರ ಜೊತೆಗೆಲ್ಲ ಪರ್ಫಾರ್ಮ್ ಮಾಡಿದ್ರಿ, ಏನು ಕಲಿತಾ ಇದ್ರಿ ಅವರಿಂದ? ಸರ್ ಇಲ್ಲ ಸರ್, ಅಂದರೆ ನಾವು ಜಾಸ್ತಿ ಇವಾಗ ಕಂಫರ್ಟ್ ಝೋನ್ ಅನ್ನೋದು ಏನು ಅಂತಂದರೆ, ಇವಾಗ ನಾವು ಎಲ್ಲರೂ ಹೋದಾಗ ನಮ್ಮ ಮನೆಯವ್ರು ಇದ್ರೆ ಮಾತ್ರ ನಮ್ಮ ಮನೆಯವ್ರ ಜೊತೆ ನಾವು ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಸೊ ಬೇರೆಯವ್ರು ಇದ್ದಾಗ ಹಾಯ್ ಗುಡ್ ಮಾರ್ನಿಂಗ್ ಅನ್ಕೊಂಡು ಹೋಗ್ಬಿಡ್ತೀವಿ. ಸೊ ನಮ್ಮದು ಹಾಗೆ ಇದ್ದಿದ್ದು. ಎಲ್ಲರ ಜೊತೆನೂ ಬೇರೆ ಇಂಡಸ್ಟ್ರಿ ಅವ್ರು ಅಂದಾಗ ಅವರು ನಮ್ಮನ್ನ ಅದೇ ಥರನೇ ನೋಡ್ತಾರೆ. ಓಕೆ ಕನ್ನಡದವರು ಅಂದರೆ ನಾನು ರೆಕಗ್ನೈಸ್ ಆರ್ಟಿಸ್ಟು ಅಲ್ಲ. ಸೊ ಅವರು ಅವ್ರಿಗೇನೋ ಜೂನಿಯರ್ ಆರ್ಟಿಸ್ಟು ಆ ಥರ ಅವ್ರು ಥಿಂಕ್ ಮಾಡ್ತಾರೆ. ಅವ್ರು ನಮ್ಮ ಹತ್ರ ಅಷ್ಟು ಕ್ಲೋಸ್ ಆಗೋ ಏನು ಮಾತಾಡಲಿಲ್ಲ. ನಮ್ಮ ಎಸ್ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರು ಎಲ್ಲಾದ್ರಲ್ಲೂ ನನ್ನ ವಿಷಯದಲ್ಲಿ ನಿಂತ್ಕೊಂಡಿದ್ದಾರೆ. ಮೇಜರಾಗಿ ಒಂದು ಹೇಳ್ಬೇಕು, ಬಟ್ ಅದು ಹೇಳ್ಬಾರ್ದೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ವಿಷಯ ನಾನು ಹೇಳಲೇಬೇಕು. ಅಂದ್ರೆ ಎಸ್ಸರ್ ಯಾವ ಲೆವೆಲ್ಗೆ ನಮ್ಮ ಜೊತೆ ಪರವಾಗಿ ನಿಂತ್ಕೊಂತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೇ ಥರನೇ ಇದ್ದಿದ್ದು ನಂದು ಹೇರ್ ಸ್ಟೈಲು. ಸೊ ಅಲ್ಲೇನಾಗ್ತಾ ಬಂತು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಮಾಡರ್ನ್ ಆಗಿ ಕಾಣಿಸ್ತಾ ಇದ್ದಾನೆ. ತುಂಬ ಅಂದರೆ ಅವ್ರಿಗೇನೋ ಗೊತ್ತಿಲ್ಲ ನನಗೆ. ಸೊ ಹೈಟ್ ಇದ್ದೀನಿ ಅನ್ನೋ ಕಾರಣಕ್ಕೂ ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಬಂದು ತುಂಬ ಮಾಡರ್ನ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ಇದು ಹಳೆ ಕಾಲಕ್ಕೆ ಹೋಗುವಂಥ ಸಿನಿಮಾ ಆಗಿರೋದಕ್ಕೆ. ಸೊ ನಂದು ಈ ಕಡೆ ತುಂಬ ಶಾರ್ಟ್ಸ್ ಆಗಿರೋದು, ಆಮೇಲೆ ಪೋನಿ ಇತ್ತು ಅನ್ನೋದು ಕಾರಣಕ್ಕೆ ಮಾಡರ್ನ್ ಆಗಿತ್ತು. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲೇನೆ ಲುಕ್ ಟೆಸ್ಟ್ ಮಾಡೋ ಟೈಮಲ್ಲಿ ಹೇಳಿದ್ದೆ, ಇದು ಬೇಡ, ಇದು ತುಂಬಾ ಮಾಡರ್ನ್ ಆಗಿರುತ್ತೆ, ಹಳೆ ಕಾಲ ಸ್ಟೈಲ್ ತರ ಇಷ್ಟುದ್ದ ಹೇರ್ ಇದಲ್ವಾ, ಹೆಂಗಾರು ಬಳಸ್ಕೊಬೋದಲ್ವಾ. ಸೊ ನಾನು ಹೇಳ್ತಾ ಹೋದೆ. ಅವರು ಈ ಪೋನಿನ ತೆಗೆದ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ರು. ಈ ನಮ್ದ್ರಲ್ಲಿ ಈ ಸ್ಕೂಲ್ ಮಕ್ಳು ಡ್ಯಾನ್ಸ್ ಆಡ್ಬೇಕಾದ್ರೆ ಇಲ್ಲ ಆಗ್ತಾರಲ್ಲ, ನಾನು ನೋಡಿದೆ ಏನ ಇದು ಕ್ಯಾಯ ಬೈ ಏಸಾ ಕರ್ದಿಯಾ ಅಂತಲ್ಲ ಅಂತಂದೆ. ಅಚ್ಚಯ್ಯ ಅಂತಂದ. ಏನ್ ಅಚ್ಚಯ್ಯ ಹೋದ್ಮೇಲೆ ಎಸ್ ಸರ್ ಅದು ಯಾಕೋ ಹಿಂಗೆ ಹಾಕೊಂಡಿದ್ಯಾ ಅಂತಂದ್ರು. ನಾನು ಅಣ್ಣ ಒಂದು ನಿಮಿಷ ಅಣ್ಣ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನಾರ್ಮಲ್ ಹಿಂಗೆ ಹಾಕೊಂಡ್ ನಿಂತ್ಕೊಂಡೆ. ಹೋಗೋಣ ಇದು ಓಕೆ ಕಣೋ ಅಂತಂದ್ರು. ಮತ್ತಲ್ಲೂ ಅದೇ ಸ್ಟಾರ್ಟ್ ಆಯ್ತು. ಎಲ್ಲರೂ ಬರೋದು ಒಂದು ತುಂಬಾ ಮಾಡರ್ನ್ ಆಗಿ ಕಾಣಿಸ್ತಾ ಇದೆ, ಹೇರ್ ಸ್ಟೈಲು ಮಾಡರ್ನ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಯಾವ ತರ ಹೈಲೈಟ್ ಆಯ್ತು ಅಂತಂದ್ರೆ, ಕೊನೆಗೆ ಡೈರೆಕ್ಟರ್ ಹೋಗ್ಬಿಟ್ಟು ಎಸ್ ಸರ್ ಹತ್ರನೇ ಹೇಳಿದ್ರು ತುಂಬಾ ಮಾಡರ್ನ್ ಆಗ್ತಾ ಇದೆ ಅಂತ. ಎಸ್ ಸರ್ ಕರೆದ್ರು, ಬರಲಿ ಅಂದ್ರು. ಅಣ್ಣ ಹೇಳಿ ಅಣ್ಣ, ಏನೋ ಮಾಡರ್ನ್ ಆಗ್ತಾ ಇದೆ ಅಂತ ಕಣೋ ಹೇರ್ ಸ್ಟೈಲು, ಏನ್ ಮಾಡೋದು ಅಂತಂದ್ರು. ನಾನು ಫಸ್ಟಿಗೆ ಹೇಳ್ದೆ ಅಣ್ಣ, ಅದು ಎಲ್ಲ ನಾನು ಹೇಳ್ದೆ ತುಂಬಾ ಮಾಡರ್ನ್ ಆಗಿತ್ತು, ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳ್ದೆ ಅಣ್ಣ. ಅವರು ಇದನ್ನೇ ಸೈಡ್ಗೆ ಹಾಕ್ಬಿಟ್ಟು ಇದು ಹಳೆ ಸ್ಟೈಲ್ದು ಚೆನ್ನಾಗಿದೆ ಅಂತಂದ್ರು ಅಣ್ಣ ಅಂತಂದೆ. ಏನೋ ಸರಿ ಆಯ್ತು ನೋಡೋಣ ಬಿಡು ಅಂತ ಸುಮ್ಮನೆ ಆದ್ರು ಅವರು. ಮತ್ತೆ ಮಾರನೇ ದಿನ ಡೈರೆಕ್ಟ್ರೇ ಹೋಗ್ಬಿಟ್ಟು ಇವ್ರ ಎಸ್ ಸರ್ ಹತ್ರ ಹೋಗ್ಬಿಟ್ಟು ಮಾಡರ್ನ್ ಆಗಿದೆ ಹಂಗೆ ಅಂತ ಅಂದ್ಬಿಟ್ಟು ನಮ್ಮ ಎಸ್ ಆರ್ಗೆ ಏನು ಗೊತ್ತು. ನಾನು ಸುಮ್ಮನೆ ಅಲ್ಲೆಲ್ಲ ನಿಂತ್ಕೊಂಡಿದ್ದೆ. ಸೀದಾ ಹಿಂಗೆ ತರ್ಬಿಟ್ಟು ಅವ್ರ ಸ್ಟಾಫ್ ಕಡೆಯಿಂದ ಕರೀತಾ ಇದಾರೆ ಅಂತ ಹೇಳಿದ್ರು. ಬರಲಿ ಅಂತಂದ್ರು. ಸೀದಾ ಹೋಗಿ ನಿಂತ್ಕೊಂಡೆ. ಗೀತು ಮೋಹನ್ ದಾಸ್ ಮ್ಯಾಮು, ಆಮೇಲೆ ಎಸ್ ಸರ್. ನನಗೆ ಅವಾಗ ಒಂಥರ ಶಿವರ್ ಹಿಂಗೆಲ್ ಆಬ್ವಿಯಸ್ಲಿ ಸರ್, ಇವಾಗ ಸಡನ್ ನಾನೇನೋ ತಪ್ಪು ಮಾಡ್ಬಿಟ್ನಾ, ಯಾಕೆ ಕರೆದ್ರು, ಏನು ಕಂಪ್ಲೇಂಟ್ ಇದೆ ಅನ್ನೋದು ನನಗೆ. ನಾನು ನಿಂತ್ಕೊಂಡ್ಬಿಟ್ಟು ಅಣ್ಣ ಅಂತಂದೆ. ಡೈರೆಕ್ಟಾಗಿ ಅವ್ರು ಹೇಳ್ಬಿಟ್ರು, ಡೈರೆಕ್ಟ್ ಎದುರುಗಡೆನೇ ಹೇಳಿದ್ರು ತುಂಬಾ ಮಾಡರ್ನ್ ಆಗ್ತಾ ಇದೆಯಂತೆ. ಅವ್ರಿಗೇನು ಅಂತಂದ್ರೆ ಎಲ್ಲೂ ಅಲ್ಲಿ ಇದು ನೆಗೆಟಿವ್ ಆಗಬಾರ್ದು ನನಗೆ ಅನ್ನೋ ಅವ್ರಿಗೊಂದು ಇದಿತ್ತು, ವಿಷನ್ ಇತ್ತು. ಸೊ ತುಂಬಾ ಮಾಡರ್ನ್ ಆಗ್ತಾ ಇದೆ ಅಂತ ಕಣ, ನಿನ್ಗೆ ಯಾವ ತರ ಹೇರ್ ಸ್ಟೈಲ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಮಾಡ್ಕೊ ಹೋಗು ಅಂತಂದು. ನಾನು ಹೂ ಅಣ್ಣ ಅಂತ ಅಂದ್ಬಿಟ್ಟು ಸೀದಾ ಹೋಗ್ಬಿಟ್ಟು ಎಲ್ಲ ಹೇರ್ ಸ್ಟೈಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ಸೊ ಅಲ್ಲೊಂದು 4-5 ಥರ ಎಲ್ಲ ಚೇಂಜ್ ಮಾಡಿದ್ರು.
ಆಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಹಿಂದಿಯವ್ರಿಗೆ ಹೇಳಿ 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 ಸಾಕು ಸುಸ್ತಾಗೋಗ್ಬಿಟ್ಟಿತ್ತು ಸರ್ ನನಗೆ. ಅದಕ್ಕೆ ನಾನು ನಮ್ಮ ಕನ್ನಡದವ್ರನ್ನೇ ಕರೆದೆ, ಬನ್ನಿ ಇಲ್ಲಿ ನಿಮ್ಗೆ ಯಾವ ಥರ ಆಗುತ್ತೋ ಮಾಡ್ರಿ ಅಂತಂದ್ಬಿಟ್ಟು ಅಲ್ಲಿ ಜೆಂಟ್ಸ್ ಲೇಡೀಸ್ ಇಬ್ರು ಹೇರ್ ಡ್ರೆಸ್ಸರ್ಸ್ ಇದ್ರು ಬಂದು. ಆಮೇಲೆ KGF ಅಲ್ಲಿ ಇತ್ತು ನೋಡಿ, ಫುಲ್ ಲೆಫ್ಟಿಗೆ ಹೇರ್ಸ್ ಹಾಕೋತಾರೆ ವಿಲನ್ಸ್ಗಳಲ್ಲಿ. ಸೊ ಆ ಥರದ್ದು ಒಂದು ಟ್ರೈ ಮಾಡಿದ್ರು. ಫುಲ್ ನಂದೆಲ್ಲ ಕರ್ಲಿ ಹೇರ್ ಆಗಿರೋದಕ್ಕೆ ಫುಲ್ ಕರ್ಲಿ ಆಗಿ ಬುಷಿಯಾಗಿ ಸಖತ್ತಾಗಿ ಕಾಣಿಸ್ತಿತ್ತು. ಹಿಂಗೆ ಹಾಕೊಂಡು ಅದಾದ್ಮೇಲೆ ಹೆಸರು ಹತ್ರ ಹೋಗ್ಬಿಟ್ಟು ಅಣ್ಣ ಹಿಂಗೆ ನಿಂತ್ಕೊಂಡೆ, ಸಖತ್ತಾಗಿದೆ ಕಣೋ, ಸರಿ ಕಣೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಆಯ್ತು. ಅಲ್ಲೇನಾಯ್ತು ನನಗೆ ರಾಯ ಗ್ಯಾಂಗಲ್ಲೇ ಒಂದೇ ಟೈಮಲ್ಲಿ 2 ಹೇರ್ ಸ್ಟೈಲ್ ಆಯ್ತು ಸರ್. ಕರೆಕ್ಟ್. ಈಗ ತಬಾಹಿ ಇರೋದಲ್ಲಿ ಆಲ್ಮೋಸ್ಟ್ ಇದೇ ತರ ಈ ಹೇರ್ ಸ್ಟೈಲ್ ಇದೆ. ಹೌದು. ಸೊ ಅದಾದ್ಮೇಲೆ ಅಲ್ಲಿಂದಾನೇ ಮತ್ತೆ ಮಾಡರ್ನ್ ಆಯ್ತು. ಅದು ಏನಕ್ಕೆ ಮಾಡರ್ನ್ ಆಯ್ತು ಅನ್ನೋದು ಗೊತ್ತಿಲ್ಲ. ಇವಾಗ ಅಲ್ಲಿ ಜನ ಏನೋ ಅಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ, ಅದು ಮಾಡರ್ನ್ ಆಯ್ತು ಅನ್ನೋದು ಅದು ಏನು ಗೊತ್ತಿಲ್ಲ ನನಗೆ. ಸೊ ಅವ್ರದ್ದು ಏನು ಥಾಟ್ ಇತ್ತು ನನಗೂ ಗೊತ್ತಿಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಆ್ಯಂಡ್ ಸರ್ ಮಾತ್ರ ಬಿಟ್ಕೊಟ್ಟಿಲ್ಲ ಸರ್, ಚೇಂಜ್ ಮಾಡ್ಕೊಂಬಾರ್ದು. ನನಗೆ ಹೇಳ್ಬಿಟ್ರು ನಿನ್ಗೆ ಹೆಂಗಾಯ್ತು ಹಂಗೆ ಮಾಡ್ಕೊ. ಬಿಕಾಸ್ ನಾನು ಹೇಳಿದ್ದೆ ಅಣ್ಣ, ಅವ್ರು ಹೇಳಿದ್ರು, ನಾನು ಹೇಳಿದ್ರ ಮೇಲೂ ಬೇಡ ಅಂತಂದ್ಬಿಟ್ಟು ಅವ್ರು ಇದನ್ನೇ ಮಾಡಿದ್ರಣ್ಣ ಅಂದಿದ್ದಕ್ಕೆ ಸರಿ ನೀನೇ ಮಾಡ್ಕೊಂಡು ಬಾ ಅಂತಂದ್ರು. ಸೊ ಇಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಸರ್. ಅಂದರೆ ನಮ್ಮ ಪರವಾಗಿ ನಿಂತು ಮಾತಾಡೋಂಥ ವ್ಯಕ್ತಿ ಅವರಾಗಿದ್ರು ಆ ಟೈಮಲ್ಲಿ ನಮಗೆ. ಕರೆಕ್ಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.